ಇನ್ನು ಜಿಬಿಎ ಕೇಂದ್ರ ಕಚೇರಿಯ ವಾಹನಗಳ ಪಾರ್ಕಿಂಗ್ ಸ್ಪಾಟ್. ಹೌದು, ಈಗ ಜಿಬಿಎ ಕೇಂದ್ರ ಕಚೇರಿಗಳು ವಾಹನದ ಪಾರ್ಕಿಂಗ್ ಸ್ಪಾಟ್ ಆಗಿಬಿಟ್ಟಿದೆ. ಜಿಬಿಎ ಕಚೇರಿ ಮುಂದೆ ಸಾಲುಗಟ್ಟಿ ವಾಹನಗಳು ನಿಂತಿವೆ. ಜಿಬಿಎ ಕೇಂದ್ರ ಕಚೇರಿಯ ಈಗ ವಾಹನಗಳ ಪಾರ್ಕಿಂಗ್ ಸ್ಪಾಟ್ ಆಗಿದೆ. ಜಿಬಿಎ ಕಚೇರಿ ಮುಂದೆ ನಿಂತಿವೆ ಸಾಲು ಸಾಲು ವಾಹನಗಳು. ಮೊದಲು ಕಚೇರಿಯ ಆವರಣದಲ್ಲಿ ಇರುವಂತಹ ವಾಹನಗಳನ್ನು ತೆರವು ಮಾಡಲಿ, ಆಮೇಲೆ ಬಡವರ ಅಂಗಡಿಗೆ ಬಂದು ತೆರವು ಕಾರ್ಯಾಚರಣೆ ಮುಂದುವರಿಸಲಿ. ಕಚೇರಿ ಮುಂದೆ ಇರುವಂತಹ ಅನಾಥ ವಾಹನಗಳಿಗೆ ಸಿಗಬೇಕಿದೆ ಮುಕ್ತಿ. ಈಗ ಅದಕ್ಕೆ ಮುಕ್ತಿ ಸಿಗಬೇಕಾಗಿದೆ. ಕಚೇರಿ ಮುಂದೆ ನಿಂತಿರುವಂತಹ ವಾಹನಗಳಿಗೆ ನೋಟಿಸ್ ಕೊಡಲ್ವಾ? ಜಿಬಿಎ ಆವರಣದಲ್ಲಿ ಹಲವು ವರ್ಷಗಳಿಂದ ತುಕ್ಕು ಹಿಡಿದು ನಿಂತಿರುವಂತಹ ವಾಹನಗಳು ಸ್ವಾಮಿ. ಇದು ಕಚೇರಿಯ ಅಂದವನ್ನೇ ಹಾಳು ಮಾಡಿದಂತಹ ಈ ಗುಜರಿ ವಾಹನಗಳು. ಜಿಬಿಎ ಬರುವಂತಹ ಸಾರ್ವಜನಿಕರಿಗೆ ವಾಹನ ನಿಲುಗಡೆಗೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಪಾರ್ಕಿಂಗಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಬೀದಿಯಲ್ಲಿ ನಿಂತಿರುವಂತಹ ವಾಹನಗಳಿಗೆ ನೋಟಿಸ್ ಹಚ್ಚಿದಂತಹ ಬೈರೇಗೌಡ್ರೆ, ಇದಕ್ಕೆ ಏನು ಹೇಳ್ತೀರಿ? ಇದಕ್ಕೆ ಯಾವಾಗ ನೋಟಿಸ್ ಹಚ್ತೀರಿ? ಮೊದಲು ನಿಮ್ಮ ಕೇಂದ್ರ ಕಚೇರಿಗಳಲ್ಲಿರುವಂತಹ ವಾಹನಗಳಿಗೆ ನೋಟಿಸ್ ಕೊಡಿ ಸ್ವಾಮಿ. ಕಚೇರಿ ಅಂದವನ್ನೇ ಹಾಳು ಮಾಡ್ತಾ ಇರುವಂತಹ ವಾಹನಗಳನ್ನು ಮೊದಲು ತೆರವು ಮಾಡಿರಿ. ಆಮೇಲೆ ರಸ್ತೆ ಬದಿಯಲ್ಲಿ ನಿಂತಿರುವಂತಹ ವಾಹನಗಳಿಗೆ ನೋಟಿಸ್ ಹಚ್ಚಿ ಅಲ್ಲಿ ವಾರ್ನಿಂಗ್ ಕೊಡಿ, ಅಥವಾ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿಸಿ ಏನಾದರೂ ಮಾಡ್ಕೊಳ್ಳಿ. ಆದರೆ ಬೆಂಗಳೂರಿನ ಜಿಬಿಎ ಕಚೇರಿಯ ಮುಂಭಾಗದಲ್ಲಿ ನಿಂತಿರುವಂತಹ ಈ ತುಕ್ಕಿಡದ ಗಾಡಿಗಳನ್ನು ಎತ್ತಂಗಡಿ ಮಾಡಿಸಿ. ಆ ಜಿಬಿಎ ಆಫೀಸ್ ಅದೆಷ್ಟೋ ಅಂದ ಚಂದಗಳಿಂದ ಕೂಡಿರುತ್ತಂತಪ್ಪ. ಅದೇನು ಅಧಿಕಾರಿಗಳು ಭಾಳ ಶುಭ್ರವಾಗಿ ಚೆಂದಾಗಿ ಇಟ್ಕೊಂಡಿರ್ತಾರೆ. ಮತ್ತು ಹೀಗೆ ತುಕ್ಕಿಡದ ಗಾಡಿಗಳನ್ನೆಲ್ಲ ಆಫೀಸ್ ಮುಂದೆ ನಿಲ್ಲಿಸಿದರೆ, ಆ ಜಿಬಿಎ ಕಚೇರಿ ಮುಂದೆ ನಿಲ್ಲಿಸಿದರೆ ಆ ಕಚೇರಿ ಅಂದ ಚಂದ ಅದೆಲ್ಲ ಹಾಳಾಗಲ್ವಾ? ಹಂಗೆ ಹಾಳಾಗುತ್ತೆ. ಮೊನ್ನೆ ರಸ್ತೆ ಬದಿಯಲ್ಲಿ ನಿಂತಹ ವಾಹನಗಳಿಗೆಲ್ಲ ನೋಟಿಸ್ ಹಚ್ಚಿ ಬಂದ್ರಿ, ಮತ್ತು ಇಲ್ಲೂ ನಿಂತಿದೆಯಲ್ಲ, ನಿಮ್ಮದೇ ಸರ್ಕಾರಿ ಕಚೇರಿ ಮುಂದೆ ನಿಂತಿದೆ, ಇದಕ್ಕೆ ಯಾವಾಗ ನೋಟಿಸ್ ಹಚ್ತೀರಿ ಅನ್ನುವಂತಹದ್ದು ಈಗ ಇದು ಯಾವಾಗ ಬಗೆಹರಿದೋಗುತ್ತೆ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಬರೋಣ. ಫುಟ್ಪಾತ್ ಒತ್ತುವರಿ ಆದ ಬಳಿಕ ಈಗ ರೋಡ್ ಬದಿಯಲ್ಲಿ ಸರ್ಕಾರಿ ಜಾಗದಲ್ಲಿ ನಿಂತಿರುವಂತಹ ವಾಹನಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ 5 ನಗರ ಪಾಲಿಕೆ ಅಡಿಯಲ್ಲಿ ಜೊತೆಗೆ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಪೊಲೀಸ್ ಜಂಟಿ ಎರಡೂ ಸೇರ್ಕೊಂಡು ಇವತ್ತು ಕೆಲಸ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ಮೊದಲು ಗಮನಿಸಬೇಕಾಗಿರುವಂತಹದ್ದು ಜಿಬಿಎ ಅಧಿಕಾರಿಗಳು, ಖಂಡಿತವಾಗ್ಲೂ ನೀವು ಇದನ್ನ ಗಮನಿಸಬೇಕು. ನೀವು ಇದೇ ಜಾಗದಲ್ಲಿ ಓಡಾಡ್ತಾ ಇರ್ತೀರಾ, ಇದ್ರ ನಿಮ್ಮ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಇರುವಂತಹ ಜಾಗದಲ್ಲೇ ಹಾಳಾಗಿದ್ದಾವೆ ಒಂದಷ್ಟು ವಾಹನಗಳು. ಎಷ್ಟೋ ತಿಂಗಳಿಂದಲೂ ಸಹ ಗಾಡಿಗಳನ್ನ ಇಲ್ಲೇ ನಿಲ್ಲಿಸಲಾಗಿದೆ. ಇದು ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ? ಯಾಕೆ ಅಂತಂದ್ರೆ ಇವತ್ತು ಏನು ಶನಿವಾರ ಇದೆ, ರಜೆ ದಿನದಲ್ಲೂ ಸಹ ಈ ರೀತಿಯಾಗಿ ವಾಹನಗಳು ಬಿಬಿಎಂಪಿಯಲ್ಲಿ ಅಂದ್ರೆ ಜಿಬಿಎ ಕಚೇರಿಯ ಮುಂಭಾಗದಲ್ಲಿ ನಿಂತಿರುವಂತದ್ದನ್ನ ಗಮನಿಸ್ತಾ ಇರಬಹುದು. ಎಷ್ಟು ದಿನಗಳಿಂದ ನಿಂತಿದೆಯೋ ಹಾಳಾಗಿರುವಂತಹದ್ದು. ಮೊದಲು ಸ್ವಾಮಿ ಇಲ್ಲಿ ಬೋರ್ಡನ್ನು ಹಾಕಿ, ಇಲ್ಲಿ ಮೊದಲು ಸ್ಟಿಕ್ಕರ್ ಅನ್ನು ಅಂಟಿಸಿ, ಈ ವೆಹಿಕಲ್ಗಳು ಯಾರದ್ದು ಇದನ್ನ ತೆರವು ಮಾಡಿಸಬೇಕಾಗಿದೆ. ಪಂಚರ್ ಆಗಿ ನಿಂತಿರುವಂತಹ ಗಾಡಿ ಎಲ್ಲ ಒಂದ್ ಕಡೆ ಜಿಬಿಎ ಆವರಣದಲ್ಲಿನೇ ಒಂದು ಪಾರ್ಕಿಂಗ್ ಪ್ಲೇಸ್ ಆಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಹಾಳಾಗಿರುವಂತಹ ವೆಹಿಕಲ್ಗಳನ್ನ ತಂದು ಜಿಬಿಎ ಕಚೇರಿ ಆವರಣದಲ್ಲಿ ನಿಲ್ಲಿಸಲಾಗಿರುವಂತಹದ್ದು. ಇದು ಎಲ್ಲೋ ಅಧಿಕಾರಿಗಳ ಗಮನಕ್ಕೆ ಬಂದೇ ಇಲ್ಲ ಅನ್ಸುತ್ತೆ. ಪಾಪ ಬೆಂಗಳೂರಿನ ಫುಟ್ಪಾತ್ಗಳನ್ನ ಜೊತೆಗೆ ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ನಿಲ್ಲಿಸಿರುವಂತಹ ವಾಹನಗಳನ್ನ ನೋಡುವಂತಹ ಬ್ಯುಸಿಲಿರುವಂಥವರಿಗೆ ಬೆಂಗಳೂರಿನ ತಮ್ಮ ಕಚೇರಿ ಆವರಣದಲ್ಲಿರುವಂತಹ ಗಾಡಿಗಳನ್ನೇ ನೋಡಿಲ್ಲ ಅನ್ಸುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಈ ವೆಹಿಕಲ್ ನಂಬರ್ನ ಸಹ ತಾವು ಗಮನಿಸ್ತಾ ಇರ್ಬೋದು. ಈ ಸಂಪೂರ್ಣವಾಗಿ ಈ ಗಾಡಿ ಸದ್ಯಕ್ಕೆ ಬಿಬಿಎಂಪಿಯ ಜಿಬಿಎ ಕಚೇರಿ ಆವರಣದಲ್ಲಿ ನಿಂತಿರುವಂತಹದ್ದು. ಒಟ್ಟಾರೆಯಾಗಿ ನೀವು ಏನು ನಿನ್ನೆಯಿಂದ ಕೆಲಸವನ್ನ ಆರಂಭ ಮಾಡಿದಿರಿ, ಯಾವುದೇ ವೆಹಿಕಲ್ಗಳು ರಸ್ತೆ ಬದಿಯಲ್ಲಿ ವಾರಗಟ್ಟಲೆ ನಿಲ್ಲಂಗಿಲ್ಲ ಅಂತೆ. ಇದರ ದೃಶ್ಯಾವಳಿಗಳನ್ನ ಗಮನಿಸಿದಾಗ, ಇದರ ಸ್ಥಿತಿಗತಿಯನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಇದು ಎಷ್ಟು ದಿನಗಳಿಂದ ಇಲ್ಲಿ ನಿಂತಿದೆ ಅನ್ನುವಂತಹದ್ದು. ಮೊದಲು ಇಲ್ಲಿ ಇವರಿಗೆ ವಾರ್ನಿಂಗ್ ಕೊಡಿ, ಇವರಿಗೆ ಮೊದಲು ಸ್ಟಿಕ್ಕರ್ ಅನ್ನ ಈ ವೆಹಿಕಲ್ಗೆ ಅಂಟಿಸಿ ಆ ಗಾಡಿಯನ್ನ ಲಾಕ್ ಮಾಡಬೇಕಾಗಿರುವಂತಹದ್ದು. ಒಟ್ಟಾರೆಯಾಗಿ ಏನು ಬೆಂಗಳೂರಿನ ವಾಹನಗಳ ತೆರವಿಗೆ ಮುಂದಾಗ್ತಾ ಇದೆ ಜಿಬಿಎ ಅಧಿಕಾರಿಗಳು, ಮೊದಲ ಈ ಕೆಲಸವನ್ನ ಮಾಡಿ ನಂತರದಲ್ಲಿ ಜಿಬಿಎ ಹೊರಗಡೆ ಇರುವಂತಹ ಕೆಲಸವನ್ನ ಮಾಡಿ ಅಂತ ಇದು ನಾನು ಹೇಳ್ತಾ ಇರುವಂತಹದ್ದಲ್ಲ, ಜನರು ಹೇಳ್ತಾ ಇರುವಂತಹದ್ದು. ಮೊದಲು ಆಗಬೇಕಾಗಿರುವಂತಹದ್ದು ಜಿಬಿಎ ಆವರಣದಲ್ಲಿರುವಂತಹ ವೆಹಿಕಲ್ಗಳ ತೆರವು ಆಗಬೇಕಾಗಿದೆ ಅನ್ನುವಂತಹದ್ದು. ಏನಾದರೂ ಎಚ್ಚೆತ್ಕೊಂಡು ಈ ಕೆಲಸವನ್ನ ಮಾಡ್ತಾರಾ ನೋಡೋಣ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.